ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RHchemistry. ಸೊ ಇವತ್ತಿನ ವಿಡಿಯೋದಲ್ಲಿ MCC ಕೌನ್ಸಿಲಿಂಗ್ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಸೊ ನೀವೇನಾದರೂ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಸೊ MCC ಅವರು ಈಗೊಂದು ಸ್ವಲ್ಪ ಹೊತ್ತಾಯಿತು ನಿಮಗೆ ರಿಜಿಸ್ಟ್ರೇಷನ್ನ ಲಿಂಕನ್ನು ಓಪನ್ ಮಾಡಿದ್ದಾರೆ ಮತ್ತು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡಿದ್ದಾರೆ. ಸೊ MCC.NEET.IN ಹೋದ ಮೇಲೆ ಸೊ UG ಮೆಡಿಕಲ್ ಕೌನ್ಸಿಲಿಂಗ್ ಅಂತ ಕ್ಲಿಕ್ ಮಾಡಿ. ಇದಾದಮೇಲೆ ಇಲ್ಲಿ ಕೆಳಗಡೆ ನೋಡ್ಬೋದು ಆನ್ಲೈನ್ ರಿಜಿಸ್ಟ್ರೇಷನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ನೀವು ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಅಂತ ಇದೆ, ಇದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನ್ಯೂ ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ಏನಿದೆ ಇದನ್ನು ಕರೆಕ್ಟಾಗಿ ಓದಿಕೊಂಡು ಎಗ್ರಿ ಅಂಥೇಳಿ ಒತ್ತುಬಿಟ್ಟು ಸೊ ಕಂಟಿನ್ಯೂ ಮಾಡಿ. ಸೊ ಈ ರೀತಿ ಕಂಟಿನ್ಯೂ ಮಾಡಿದ ಮೇಲೆ ಎಗ್ರಿ ಅಂಥೇಳಿ ಒತ್ತುಬಿಟ್ಟು ಕಂಟಿನ್ಯೂ ಮಾಡಿದ ಮೇಲೆ ಇಲ್ಲಿ ನಿಮ್ಮ ನೀಟ್ ರೋಲ್ ನಂಬರ್ ಕೇಳ್ತದೆ, ಅಪ್ಲಿಕೇಶನ್ ನಂಬರ್ ಕೇಳ್ತದೆ, ಕ್ಯಾಂಡಿಡೇಟ್ ನೇಮ್, ಮದರ್ ನೇಮ್, ಡೇಟ್ ಆಫ್ ಬರ್ತ್, ಸೊ ಸೆಕ್ಯೂರಿಟಿ ಪಿನ್ ಕೆಳಗೇನು ಕಾಣಿಸ್ತದೆ ಅದನ್ನು ಹಾಕಿ ಸಬ್ಮಿಟ್ ಮಾಡಿ. ಸೊ ಮುಂದೆ ಯಾವ್ಯಾವ ರೀತಿ ಸ್ಟೆಪ್ ಬರ್ತದೆ ಅದನ್ನು ನೀವು ಫಿಲ್ ಮಾಡ್ಕೊಳ್ತಾ ಹೋಗಿ ಫೈನಲಿ ನಿಮಗೆ ಸೊ ರಿಜಿಸ್ಟ್ರೇಷನ್ ಅಮೌಂಟನ್ನು ಪೇ ಮಾಡೋದಕ್ಕೆ ಕೇಳ್ತದೆ. ಸೊ ಅದನ್ನು ನೀವು ಅಮೌಂಟನ್ನು ಪೇ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಸೊ ಇದರ ಒಂದು ಡೆಮೋ ವಿಡಿಯೋವನ್ನು ನನಗೆ ಮಾಡೋದಕ್ಕೆ ಸಾಧ್ಯ ಆಗದೇ ಇರ್ಬೋದು ಬಿಕಾಸ್ ಆಫ್ ಮೈ ಹೆಲ್ತ್ ಪ್ರಾಬ್ಲಮ್. ಸೊ ಅದಕ್ಕೆ ಸೊ ದಯವಿಟ್ಟು ನೀವೇ ನಿಮ್ಮ ರೋಲ್ ನಂಬರ್, ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ನಿಮಗೆ ಮುಂದೆ ಕಾಣಿಸ್ತಾ ಹೋಗ್ತದೆ ಸ್ಟೆಪ್ಸು. ಸೊ ಅದನ್ನು ನೋಡ್ಕೊಳ್ತಾ ಹೋಗಿ ಇನ್ಫಾರ್ಮೇಷನ್ ಬ್ರೋಷನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಭಾಳ ಸಿಂಪಲ್ ಇರ್ತದೆ, ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ಅದಾದಮೇಲೆ ಸೊ ಇನ್ನು ಸೀಟ್ ಮೆಟ್ರಿಕ್ಸ್ ರಿಲೀಸ್ ಆಗಿದೆ, ಅದನ್ನು ಹೇಗೆ ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತೀನಿ. ಸೊ ಸೀಟ್ ಮೆಟ್ರಿಕ್ಸ್ ಇಲ್ಲಿ ರಿಲೀಸ್ ಆಗಿಲ್ಲ, ಇನ್ನೂ ಕೂಡ ಅವೈಲೇಬಲ್ ಸೂನ್ ಅಂತ ಬರ್ತಾ ಇದೆ. ಬಟ್ ಇದನ್ನು ಡೀಟೇಲ್ ಆಗಿ ರಿಲೀಸ್ ಮಾಡ್ತಾರೆ, ಯಾವ್ಯಾವ ಕಾಲೇಜಲ್ಲಿ ಎಷ್ಟೆಷ್ಟು ಸೀಟ್ಸ್ ಇದೆ, ಯಾವ್ಯಾವ ಕ್ಯಾಟಗರಿ ಸೀಟ್ಸ್ ಇದೆ ಅಂಥೇಳಿ. ಬಟ್ ಅದಕ್ಕಿಂತ ಮುಂಚೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ನ ನೋಡ್ಕೊಳ್ಬೇಕು. ಅಂದರೆ ನಿಮಗೆ ಇಲ್ಲಿ ಸೀಟ್ ಮೆಟ್ರಿಕ್ಸ್ ಕಾಣೋದಿಲ್ಲ ಡೈರೆಕ್ಟಾಗಿ, ಬಟ್ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ಸ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಬರ್ತದೆ. ಅದನ್ನು ಏನು ಮಾಡಬೇಕು ಅಂದರೆ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಟೈಪ್ ಆಫ್ ಇನ್ಸ್ಟಿಟ್ಯೂಷನ್ ಅಂತ ಇದರ ಮೇಲೆ ನಿಮಗೆ ಸೊ ಇಲ್ಲಿ ಆಲ್ ಇಂಡಿಯಾ ಎಕ್ಸೆಪ್ಟ್ ಸೆಂಟ್ರಲ್ ಯೂನಿವರ್ಸಿಟಿ, ಅಂದರೆ ಎಲ್ಲ ರಾಜ್ಯದಲ್ಲಿ ಇರುವಂಥ ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನ್ ಬರ್ತದೆ. ಸೆಂಟ್ರಲ್ ಯೂನಿವರ್ಸಿಟಿ, ಡೀಮ್ಡ್ ಯೂನಿವರ್ಸಿಟಿ, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಸ್ಕೀಮ್, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂದರೆ ಏಮ್ಸ್ ಬಗ್ಗೆ ಇದೆ, ಜವಾಹರ್ಲಾಲ್ ಇನ್ಸ್ಟಿಟ್ಯೂಟ್ ಆಫ್ ಪೋಸ್ಟ್ ಗ್ರಾಜ್ಯುಯೇಷನ್ ಮೆಡಿಕಲ್ ಸೈನ್ಸ್ ಇದೆ. ಸೊ ಅಂದರೆ JIPME ಅಂತ ಏನೋ ಕರಿತೀವಿ. ಸೊ ಅದಾದಮೇಲೆ BSc ನರ್ಸಿಂಗ್ ಬಗ್ಗೆ ಇದೆ. BSc ನರ್ಸಿಂಗ್ ಎಲ್ಲ ಕಾಲೇಜ್ ಬಗ್ಗೆ ಇಲ್ಲ. ಇದು ನಿಮಗೆಲ್ಲ ಗೊತ್ತಿರೋ ಕರ್ನಾಟಕದಲ್ಲಿ BSc ನರ್ಸಿಂಗ್ ಕೌನ್ಸಿಲಿಂಗ್ ಸಪ್ರೇಟಾಗಿ ನಡೀತದೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ಆಲ್ ಇಂಡಿಯಾ ಎಕ್ಸೆಪ್ಟ್ ಸೆಂಟ್ರಲ್ ಯೂನಿವರ್ಸಿಟಿ ಅಂತೇಳಿ ಕ್ಲಿಕ್ ಮಾಡಿ ಒಂದು ಕಾಲೇಜ್ ಬಗ್ಗೆ ನಾನು ನಿಮಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಸೆಲೆಕ್ಟ್ ಇನ್ ಆಪ್ಷನ್ ಅಂತ ಇದೆ, ಇಲ್ಲಿ ಆಲ್ ಅಂತ ಕ್ಲಿಕ್ ಮಾಡಿ. ಸೊ ಅಥವಾ ಇಲ್ಲಿ ನಿಮಗೆ ಸೊ ಓನ್ಲಿ ಇಲ್ಲಿ ಯಾವ ಒಂದು ಕಾಲೇಜ್ ಬೇಕು ಅದ್ರ ಬಗ್ಗೆ ಅಷ್ಟೇ ಕ್ಲಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಹೊಡಿರಿ. ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಬಾಂಡ್ ಸ್ಟೇಟಸ್ ನಾಟ್ ಅವೈಲೇಬಲ್ ಅಂತ ಇದೆ. ನಾಟ್ ಅವೈಲೇಬಲ್ ಅಂತಂದರೆ ಬಾಂಡ್ ಸ್ಟೇಟಸ್ ಇಲ್ಲ ಅಂತ ಅಲ್ಲ. ಸೊ ಈಗ ಈ ಒಂದು ವೆಬ್ಸೈಟಲ್ಲಿ ಇಟ್ ಈಸ್ ನಾಟ್ ಅವೈಲೇಬಲ್ ಅಂತ ಇದೆ. ಬಟ್ ನೀವು ಕಾಲೇಜಿಗೆ ಹೋದ ತಕ್ಷಣ ನಿಮಗೆ 200 ರೂಪಾಯಿ ಸ್ಟಾಂಪ್ ಪೇಪರ್ ಮೇಲೆ ಬಾಂಡನ್ನು ಬರೆದು ಕೊಡಬೇಕಾಗ್ತದೆ. ಸೊ ವ್ಯೂ ಪ್ರೊಫೈಲ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ ಇಲ್ಲಿ ನೋಡ್ಬೋದು ಸೊ ಇನ್ನೂ ಕೂಡ ಫೀ ಸ್ಟ್ರಕ್ಚರ್ ಇದರಲ್ಲಿ ಅಪ್ಡೇಟ್ ಆಗಿಲ್ಲ. ಫೀ ಸ್ಟ್ರಕ್ಚರ್ ಇನ್ನೂ ಅಪ್ಡೇಟ್ ಆಗಬೇಕು, ಗೊತ್ತಿರಲಿ. ಸೊ ಯಾಕಂದರೆ ಈಗ ಜಸ್ಟ್ ಇದನ್ನು ರಿಲೀಸ್ ಮಾಡಿರೋದ್ರಿಂದ ಸ್ವಲ್ಪ ವೇಟ್ ಮಾಡಬೇಕಾಗ್ತದೆ ನೀವು. ಸೊ ಇನ್ನೂ ಕೂಡ ಇದು ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಇಲ್ಲಿ ನೋಡ್ಬೋದು ಅಮೌಂಟ್ ಟು ಬಿ ಪೇಡ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ 0 ಅಂತ ಇದೆ. ಅಂದರೆ ಏನು ನೀವು ಅಡ್ಮಿಷನ್ ಫೀಸನ್ನು ಪೇ ಮಾಡ್ದೇನೆ ಅಡ್ಮಿಷನ್ ಮಾಡಿಸ್ಕೋತಾರೆ ಅಂತ ಥಿಂಕ್ ಮಾಡೋದಕ್ಕೆ ಹೋಗಬೇಡಿ. ಸೊ ನಾನು ಹೇಳಿರೋ ಹಾಗೆ ಇದು ಇನ್ನೂ ಅಪ್ಡೇಟ್ ಆಗಿಲ್ಲ. ಓಕೆ, ಸೊ ಈ ರೀತಿ ಇದನ್ನು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಮಾಡಿದ್ಮೇಲೆ ನಿಮಗೆ ಯಾವ ಇಂದು ಕಾಲೇಜ್ ಬೇಕೋ ಅದನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತ ಇದೆ, ರೈಟ್. ಸೊ ಸಬ್ಮಿಟ್ ಕೊಟ್ಟ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನೋಡ್ಬೋದು ವ್ಯೂ ಬಾಂಡ್ ಸ್ಟೇಟಸ್ ಇದೆ ಇದರಲ್ಲಿ, ಹೌದಾ. ಸೊ ಇದು ಇವೇನು ಬಾಂಡ್ ಸ್ಟೇಟಸ್ ಇದೆ ಇದು ಕಂಪ್ಲೀಟ್ಲಿ ಎಲ್ಲ ಕಾಲೇಜಿಗೂ ಇದ್ದೇ ಇರ್ತದೆ, ಇದು ಗೊತ್ತಿರಲಿ. ಸೊ ಅಂದರೆ ರೂರಲ್ ಬಾಂಡ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ ನಾವು. ಅದಾದಮೇಲೆ ಬೇರೆ ಬೇರೆ ಬಾಂಡ್ಸ್ ಇದೆ ಈ ರೀತಿ. ಸೊ 100 ರೂಪೀಸ್ ಈ ಸ್ಟಾಂಪ್ ಮೇಲೆ, ಓಕೆ, 200 ರೂಪೀಸ್ ಈಚ್ ಸ್ಟಾಂಪ್ ಮೇಲೆ ಯಾವ್ಯಾವ ರೀತಿ ಬಾಂಡ್ ಮಾಡಿಸ್ಬೇಕು ಅಂಥೇಳಿ. ಸೊ ಇದನ್ನೆಲ್ಲ ನೀವು ಮಾಡಿಸ್ಬೇಕಾಗ್ತದೆ. ಸೊ ಪೇರೆಂಟ್ಗೆ RD ಆ್ಯಂಡ್ ಎವ್ರಿಥಿಂಗ್. ಸೊ ಇದನ್ನು ನೀವು ಮಾಡಿಸ್ಬೇಕು. ಅದಾದಮೇಲೆ ಇಲ್ಲಿ ವ್ಯೂ ಪ್ರೊಫೈಲ್ ಅಂತ ಇದೆ. ವ್ಯೂ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಎಲ್ಲೂ ಕೂಡ ಫೀ ಸ್ಟ್ರಕ್ಚರ್ ಅಪ್ಡೇಟ್ ಇದಕ್ಕೊಂದಾಗಿದೆ ನೋಡಿ, ಫೀ ಸ್ಟ್ರಕ್ಚರ್ ಅಪ್ಡೇಟ್ ಆಗಿದೆ, ಇಲ್ಲಿ ನೋಡ್ಬೋದು. ಸೊ ಅಮೌಂಟ್ ಟು ಬಿ ಪೇಡ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಇನ್ಕ್ಲೂಡಿಂಗ್ ಹಾಸ್ಟೆಲ್ ಫೀಸ್ ಅಂತ ಇದೆ 74,350. ಸೊ ಹಾಸ್ಟೆಲ್ ಫೆಸಿಲಿಟಿ ಫಾರ್ ಮೇಲ್ ಸ್ಟೂಡೆಂಟ್ 1 ಇದೆ, ಫಿಮೇಲ್ ಸ್ಟೂಡೆಂಟ್ 1 ಅಂತ ಇದೆ. ಸೊ ಅಮೌಂಟ್ ಫೀಸ್ ಟು ಬಿ ರಿಯಂಬರ್ಸ್ಡ್ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ರಿಸೈನ್ಸ್ ಡ್ಯೂರಿಂಗ್ ಕೌನ್ಸಿಲಿಂಗ್ ಪೀರಿಯಡ್ 5,000 ರೂಪೀಸ್ ಅಂತ ಇದೆ. ಸೊ ಇಲ್ಲಿ ಕರೆಕ್ಟಾಗಿ ನೋಡ್ಬೋದು. ನಿಮಗೇನಾದರೂ ಡೌಟ್ಸ್ ಇದ್ದರೆ ಇಲ್ಲಿ ಫೋನ್ ನಂಬರ್ಸನ್ನು ಕೂಡ ಕೊಟ್ಟಿದ್ದಾರೆ, ಇಲ್ಲಿ ಫೋನ್ ಮಾಡಿ ಕೇಳಿ.
ಸೊ ಯಾಕಂದರೆ ಇಲ್ಲಿ ಅಮೌಂಟ್ ಟು ಬಿ ಪೇಯ್ಡ್ ಎಟ್ ದ ಟೈಮ್ ಆಫ್ ಅಡ್ಮಿಷನ್ ಇನ್ಕ್ಲೂಡಿಂಗ್ ಹಾಸ್ಟೆಲ್ ಫೀಸ್ ಅಂತ ಇದೆ. ನನಗೆ ಸ್ವಲ್ಪ ಡೌಟ್ ಬರ್ತಾ ಇದೆ ಇದು, ಯಾಕೆಂದರೆ ಇನ್ಕ್ಲೂಡಿಂಗ್ ಹಾಸ್ಟೆಲ್ ಫೀಸ್ ಇರೋದಿಲ್ಲ. ಇದು ಫೀಸ್ ಓನ್ಲಿ ನಿಮ್ಮ ಒಂದು ಕಾಲೇಜ್ ಫೀಸ್ ಆಗಿದೆ. ಹಾಸ್ಟೆಲ್ ಫೀಸ್ ಸಪ್ರೇಟಾಗಿ ಇರ್ತದೆ. ಸೊ ಇದರಲ್ಲಿ ಇನ್ನೂ ಅಪ್ಡೇಟ್ ಆದಂಗಿಲ್ಲ. ಬಟ್ ಈ ಒಂದು ಫೋನ್ ನಂಬರ್ನ ನೀವು ನೋಟ್ ಡೌನ್ ಮಾಡ್ಕೊಂಡು ಅದಕ್ಕೆ ಫೋನ್ ಮಾಡಿ ಕೇಳ್ಕೊಬೋದು. ಸೊ ಯಾವ ರೀತಿ ಇದೆ ಏನಿದೆ ಅಂಥೇಳಿ. ಸೊ ರಿಮೆಂಬರ್ ದ್ಯಾಟ್. ಇದೇ ರೀತಿ ನೀವು ಎಲ್ಲ ಯೂನಿವರ್ಸಿಟಿಗಳು ನೋಡ್ಬೋದು, ಇಲ್ಲ ಡೀಮ್ಡ್ ಯೂನಿವರ್ಸಿಟಿಗಳನ್ನು ಕೂಡ ನೋಡ್ಬೋದು. ಡೀಮ್ಡ್ ಯೂನಿವರ್ಸಿಟಿ ಕೂಡ ಇಲ್ಲಿ ನೋಡ್ಬೋದು ಇಲ್ಲಿ. ಸೊ ನಿಮಗೆ ಯಾವುದು ಬೇಕೋ ಅದು ನೋಡ್ಬೋದು. ಸೊ ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ತಾ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ JSS ಮೆಡಿಕಲ್ ಕಾಲೇಜ್ ಮೈಸೂರು ಇದೆ ನೋಡಿ, ರೈಟ್. ವ್ಯೂ ಪ್ರೊಫೈಲ್ ಅಂತ ಇದೆ, ಇಲ್ಲಿ ನೋಡಿ ಎಷ್ಟು ಫೀಸ್ ಅಂತ. ಇದರಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಒನ್ಸ್ ಅಗೇನ್ ಇದರಲ್ಲಿ ಅಪ್ಡೇಟ್ ಆಗಬೇಕಾಗಿತ್ತು, ಇನ್ನೂ ಕೂಡ ಆಗಿಲ್ಲ. ಸೊ ಇನ್ನು ಬಾಂಡ್ ಸ್ಟೇಟಸ್ ಅಂತ ನೋಡಿದರೆ ಇಲ್ಲಿ ನಾಟ್ ಅವೈಲೇಬಲ್ ಅಂತ ಇದೆ. ಸೊ ಇಲ್ಲಿ ನೋಡಿ ಜವಾಹರ್ಲಾಲ್ JNMC ತೋರಿಸ್ತೀನಿ ನಿಮಗೆ, JNMC. ಸೊ ವ್ಯೂ ಪ್ರೊಫೈಲ್ ನೋಡಿ. ಸೊ ಫೀಸ್ ಸ್ಟ್ರಕ್ಚರ್ ಇದರಲ್ಲಿ ಅಪ್ಡೇಟ್ ಆಗಿದೆ, 18,28,800 ಹೌದಾ. ಸೊ ಇದರಲ್ಲಿ ಅಪ್ಡೇಟ್ ಆಗಿದೆ. ಸೊ ಈ ರೀತಿ ಒಂದೊಂದರಲ್ಲಿ ಅಪ್ಡೇಟ್ ಆಗಿಲ್ಲ ಇನ್ನೂ ಕೂಡ. ಸೊ ಅದಕ್ಕೆ ಆಗಿದ್ದಾಗ ನಿಮಗೆ ಇಲ್ಲಿ ಫೋನ್ ನಂಬರ್ ಕಾಣಿಸ್ತದೆ, ಫೋನ್ ಮಾಡಿ ಕೇಳ್ಕೊಳ್ಳಿ. ಯಾಕಂದರೆ ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಇರ್ತದೆ ಡೀಮ್ಡ್ ಯೂನಿವರ್ಸಿಟಿದು, ಮೋರ್ ದ್ಯಾನ್ 15 lakh ಲೈಕ್ ದ್ಯಾಟ್. ಅದು ಅಲ್ಲದೆ ನಿಮಗೆ ಇಲ್ಲಿ ಇನ್ಕ್ಲೂಡಿಂಗ್ ಹಾಸ್ಟೆಲ್ ಫೀಸ್ ಅಂತ ಇದೆ, ಅದನ್ನು ಕೂಡ ಕ್ಲಾರಿಟಿ ತೊಗೊಳ್ಳಿ, ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇಫ್ ಪಾಸಿಬಲ್ ನಾನು ಅದನ್ನು ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ, ಇಲ್ಲಿ ನೋಡ್ಕೋಬೋದು. ಸೊ ಈ ರೀತಿ ನೀವು ಸೀಟ್ ಮ್ಯಾಟ್ರಿಕ್ಸನ್ನು ರಿಲೀಸ್ ಮಾಡ್ತಾರೆ, ಮಾಡಿದ ತಕ್ಷಣ ನಿಮಗೆ ತಿಳಿಸೋವಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇನ್ನೂ ಕೂಡ ರಿಲೀಸ್ ಆಗಿಲ್ಲ, ಬಟ್ ಪಾರ್ಟಿಸಿಪೇಟಿಂಗ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ಇಲ್ಲಿ ನಿಮಗೆ ಸಿಗ್ತದೆ. ಸೊ ಇನ್ನೂ ಕೂಡ ನಿಮಗೆ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ಟೈಮ್ ಇದೆ ಹೌದಾ. ಕೌನ್ಸಿಲಿಂಗ್ ಶೆಡ್ಯೂಲ್ನ ಇನ್ನೊಂದ್ಸಲ ತೋರಿಸ್ಬಿಡ್ತೀನಿ ನೋಡಿ, ರೈಟ್. ಸೊ 19ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೆ ನಿಮಗೆ ಟೈಮ್ ಇದೆ, ರೈಟ್. ಸೊ ಅದಕ್ಕಾಗಿ ಹರಿಬರಿ ಮಾಡೋದಕ್ಕೆ ಹೋಗಬೇಡಿ. ಪೇಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಸಾರಿ ಕಂಪ್ಲೀಟಾಗಿ ಈ ಒಂದು ಇನ್ಫಾರ್ಮೇಷನ್ ಬ್ರೋಷರ್ನ ಓದಿ, ಸೊ ಓದ್ಕೊಂಡು ಸೊ ಸೀಟ್ ಮ್ಯಾಟ್ರಿಕ್ಸನ್ನು ಇವತ್ತು ರಾತ್ರಿ ಅಥವಾ ನಾಳೆ ಬೆಳಗ್ಗೆ ತನಕ ರಿಲೀಸ್ ಮಾಡ್ತಾರೆ. ಮಾಡಿದ ಮೇಲೆ ಸೊ ಮುಂದಿನ ಒಂದು ಪ್ರೊಸೀಜರ್ನ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.